ಹೆಲೋ ಕರ್ನಾಟಕ. ನನ್ನ ಹೆಸರು ಬಂದು ಚಿರಂತ್ ಅಂತ. ಇದು ನನ್ನ ಜೀವನದ ಮೊದಲನೆಯ ವ್ಲಾಗ್ ಆಗಿರುತ್ತೆ. ಎಲ್ಲರೂ ನನ್ನ ಶಾರ್ಟ್ ಆ್ಯಂಡ್ ಸ್ವೀಟಾಗೆ ಚಿರು ಅಂತ ಕರೀತಾರೆ. ಸೊ ಇವತ್ತು ನಾನು ತೋರಿಸ್ಕೊಡಕ್ಕೆ ಬಂದಿರೋದು ನನ್ನ ಫಾರ್ಮ್ ಮತ್ತು ನನ್ನ ಪೆಟ್ಸ್ನ, ಯಾರ್ಯಾರು ಇದ್ದೀವಿ ನಾವು ಇಲ್ಲಿ ಅಂತ. ಈ ಫಾರ್ಮ್ ಬಂದು ದಾಬಾಸ್ಪೇಟೆ ಟು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೋಡ್ ಮಧ್ಯದಲ್ಲಿ ಲೆಫ್ಟ್ ಸೈಡ್ ಸರ್ವಿಸ್ ರೋಡಲ್ಲಿದೆ. ನೀವು ಯಾರು ಈ ಕಡೆ ಬರೋರು ವಿಸಿಟ್ ಮಾಡ್ಬೋದು ಬೇಕಂದರೆ. ಫಸ್ಟ್ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮೈ ಬೇಬಿ ಕಾವ್. ಓಕೆ, ಶಿ ಈಸ್ ದ ಬೇಬಿ ಕಾವ್. ಇವಳ ತಳಿ ಬಂದು ಗೀರ್ ಬರುತ್ತೆ. ಹಾಗೂ ಇವಳ ಹೆಸರು ನಾನಿಟ್ಟಿರೋದು ಗುಂಡಮ್ಮ ಅಂತ. ನನ್ನ ಹತ್ರ ಮುಂಚೆ 7 to 8 ಕೌಸ್ ಇತ್ತು. ಅದರಲ್ಲಿ ಒಂದು ತಾಯಿ ಮಗು ಇದು ಗೀರ್ ಕರು. ಆ್ಯಕ್ಚುಲಿ ಇವಾಗ ಎಲ್ಲ ಸೇಲ್ ಮಾಡಿ ಸ್ವಲ್ಪ ಲಾಸ್ ಆಗಿದೆ, ಹಂಗಾಗಿ ಎಲ್ಲ ಸೇಲ್ ಮಾಡಿ ಇದು ಸದ್ಯಕ್ಕೆ ಇದೊಂದು ಕರು ಇಟ್ಕೊಂಡಿದ್ದೀನಿ. ಆ್ಯಂಡ್ ಶಿ ಈಸ್ ಲುಕಿಂಗ್ ಗುಡ್. ಐ ಥಿಂಕ್ ಶಿ ನೀಡ್ ವಾಟರ್. ಇಡ್ತೇನೆ, ವಿಡಿಯೋ ಕಂಪ್ಲೀಟ್ ಮಾಡಿಬಿಡ್ತೀನಿ ಗೈಸ್, ಇಡೋಣ. ಆ್ಯಂಡ್ ದಿಸ್ ಇಸ್ ಮೈ ಬೈಕ್. ನಾವು ಇದರಲ್ಲಿ ಟ್ರಾವೆಲು ಮಾಡೋಣ. ಇನ್ನು ಮೇಲೆ ವ್ಲಾಗ್ಸ್ ಬರುತ್ತೆ. ಬೈಕಲ್ಲೂ ಟ್ರಾವೆಲ್ ಮಾಡ್ತೀನಿ, ಮನೇಲೂ ವ್ಲಾಗ್ ಮಾಡ್ತೀನಿ, ಎಲ್ಲ ಕಡೆಯಿಂದ ಮಾಡ್ತೀನಿ. ಐ ಜಸ್ಟ್ ನೀಡ್ ಯುವರ್ ಗೈಸ್ ಸಪೋರ್ಟ್. ಓಕೆ, ಇದು ಕಾಂಪೌಂಡ್ ಒಳಗೆ ಬಂದಿದ್ದೀವಿ. ಇದು ನಮ್ಮ ಕಾರು 2007 ಮಾಡಲು. ಇನ್ನು ನಾಟ್ ವರ್ಕಿಂಗ್ ಕಂಡೀಷನ್. ಇದು ಬಂದು ಹಸು ಸಾಕೋಕ್ಕೆ ಅಂತ ಮಾಡಿರೋದು. ಈಗ ಸದ್ಯಕ್ಕೆ ಸ್ಟೋರೇಜ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮುಂಚೆ 7ರಿಂದ 8 ಹಸು ಇತ್ತು ನನ್ನ ಹತ್ರ, ಎಲ್ಲ ಮಾರಿದ್ದೀನಿ. ನೋಡಿ, ನನ್ನ ಹತ್ರ ಎಲ್ಲ ಪ್ರತಿಯೊಂದು ಎಕ್ವಿಪ್ಮೆಂಟ್ ಸಮೇತ ಇದೆ. ಚಾಪ್ ಕಟರಿಂದ ಹಿಡಿದು ಜನ್ರೇಟರು, ಪ್ರೆಷರ್ ವಾಷರು, ಮೋಟರು, ಹಾಲು ಕರಿಯೋ ಮಷೀನು ಎಲ್ಲ ಇದೆ. ಸೊ ಸ್ವಲ್ಪ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಸ್ವಲ್ಪ ಕೈ ಬಿಟ್ಟಿದ್ದೀನಿ. ಮುಂದೆ ಏನೋ ನಾಟಿ ಕೋಳಿದೇನಾದ್ರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಅನ್ಹೈಜಿನಿಕ್ ಆಗಿದೆ, ಯಾರು ಬೇಜಾರು ಮಾಡ್ಕೊಬೇಡಿ. ಮತ್ತು ಇದು ಬಂದು ನಂದು ಹೋಮ್ ವರ್ಕೌಟ್ಗೋಸ್ಕರ. ಆ್ಯಂಡ್ ದೀಸ್ ಟು ಆರ್ ಶಿ ಈಸ್ ಮಿಸ್ಟಿ, ಫಿಮೇಲ್ ರಿಚ್ ಗೋಲ್ಡ್ ರೆಟ್ರಿವರ್. ಇವಳ ಹೆಸರು ಬಂದು ಮಿಸ್ಟಿ. ಇವಳು ಸ್ವಲ್ಪ ಸಣ್ಣ ಆಗಿಬಿಟ್ಟಿದ್ದಾಳೆ. ಯಾಕೆ ಅಂದರೆ ಈಗ ಸದ್ಯಕ್ಕೆ ಹರ್ ಫಸ್ಟ್ ಟೈಮ್ ಅವಳ ಮೊದಲನೇ ಸರಿ ಮಗು ಹಾಕಿದ್ದಾಳೆ, ಫಸ್ಟ್ ಬೇಬಿ. ದಟ್ಸ್ ವೈ ತುಂಬ ಸಣ್ಣ ಆಗಿಬಿಟ್ಟಿದ್ದಾಳೆ. ನೋ ಪ್ರಾಬ್ಲಮ್, ಮಿಸ್ಟಿ ಅಂತ ಇವಳ ಹೆಸರು. ಆ್ಯಂಡ್ ಹೀ ಈಸ್ ದ ಬಾಯ್. ಇವನು ನನ್ನ ಹತ್ರ ಆಲ್ಮೋಸ್ಟ್ 4 ಇಯರ್ಸಿಂದ ಇದ್ದಾನೆ. 4-5 ಇಯರ್ಸ್ ಆಲ್ಮೋಸ್ಟ್ ಆಗ್ತಾಯಿದೆ, ಸರಿನಾ? ಇವನು ಬಂದು 5 ಇಯರ್ಸ್ ಅಂದ್ಕೊಳ್ಳಿ. ಇವನ ಹೆಸರು ಬಂದು ಲಿಯೋ ಅಂತ. ಆ್ಯಂಡ್ ಹೀ ಈಸ್ ವೆಲ್ ಟ್ರೈನ್ಡ್, ಬಟ್ ಶಿ ಈಸ್ ನಾಟ್ ವೆಲ್ ಟ್ರೈನ್ಡ್. ಹೀ ಈಸ್ ಟ್ರೈನ್ಡ್. ಲೆಟ್ ಮಿ ಶೋ ಯು ಹೌ ಈಸ್ ಟ್ರೈನ್ಡ್. ಬಟ್ ಅದಕ್ಕೂ ಮುಂಚೆ ಒಳಗೆ ಏನೇನಿದೆ ಎಲ್ಲ ತೋರಿಸ್ಕೊಂಬರ್ತೀನಿ, ಬನ್ನಿ. ಒಳಗೆ ಏನೇನಿದೆ ಎಲ್ಲ ತೋರಿಸ್ಕೊಂಬರ್ತೀನಿ, ಬನ್ನಿ. ಆ್ಯಕ್ಚುಲಿ ಇಲ್ಲಿ 4 ಬೋನ್ ಇದೆ. ಮುಂಚೆ ನನ್ನ ಹತ್ರ 4 ನಾಯಿ ಇತ್ತು. ಈಗಿರೋ 2 ನಾಯಿ ಬಿಟ್ಟು ಒಂದು ಮುದೋಳು, ಒಂದು ಜರ್ಮನ್ ಶೆಫರ್ಡ್ ಇತ್ತು. 4 ಬೋನ್ ಇದೆ, 1, 2, 3. ಇದೊಂದು ಗೋಡೆ ಬಿದ್ದೋಗಿದೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಹಾಗಾಗಿ ಈಗ ನಾಯಿ ಇಲ್ಲಿ ಕಟ್ತಾ ಇಲ್ಲ, ಯಾಕೆಂದರೆ ಅದು ಗೋಡೆ ತುಂಬ ಗಟ್ಟಿ ಇಲ್ಲ. ಸೊ ಹಂಗಾಗಿ ಬಿಟ್ಟಿದ್ದೀನಿ. ಇದು ಬಂದು ನಮ್ಮದು ಫ್ರಂಟ್ ಏರಿಯಾ ನೋಡ್ಬೋದು. ಇಲ್ಲಿ ವಾಟರ್ ಸೋರ್ಸ್ ಇಟ್ಕೊಂಡಿದ್ದೀನಿ. ಆಮೇಲೆ ಹಸುದು ಯಾಕೆ ನನಗೆ ಮಾಡೋಕ್ಕಾಗಿಲ್ಲ ಅಂದರೆ, ಮೇಯ್ನ್ ಇಲ್ಲಿ ಬೋರ್ ಇಲ್ಲ, ನೀರು ರಿಸೋರ್ಸ್ ಸ್ವಲ್ಪ ಕಮ್ಮಿ ಇದೆ. ಹಂಗಾಗಿ ಇದು ಬಂದು 4000 ಲೀಟರ್ ಟ್ಯಾಂಕ್ ಇಳಿಸಿದ್ದೀನಿ. ಪಬ್ಲಿಕ್ ಟ್ಯಾಂಕ್ ಬರುತ್ತಲ್ಲ, ಅದನ್ನು ನೆಲದೊಳಗೆ ಇಳಿಸಿರೋದು. ಈ ಕಡೆ ಬಂದು ವಾಶ್ರೂಮ್ ಇದೆ. ಇಲ್ಲಿ ಆ್ಯಕ್ಚುಲಿ ಹೊರಗಡೆ ಒಂದು ವಾಶ್ರೂಮ್ ಇರಬೇಕು ಅಂತ ನಾನು ಕಟ್ಸಿದ್ದು. ಬಟ್ ಇವಾಗ ನಾನು ಒಬ್ಬನೇ ಇರೋದ್ರಿಂದ ಒಳಗಡೆ ಒಂದು ವಾಶ್ರೂಮ್ ಇದೆ, ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ಇದನ್ನು ಒಂದು ಸರ್ಪ್ರೈಸ್ಗೋಸ್ಕರ ಒಂದು ಸರ್ಪ್ರೈಸ್ ಇದೆ, ನಿಮಗೆ ತೋರಿಸ್ತೇನೆ. ಆ ಸರ್ಪ್ರೈಸ್ ಇಲ್ಲಿರುತ್ತೆ ಸ್ವಲ್ಪ ಹೊತ್ತು, ಅಂದರೆ ನೈಟ್ ಹೊತ್ತು ಒಂದು ಸ್ವಲ್ಪ ಹೊತ್ತು ವಿತ್ ಹರ್ ಮದರ್. ಇವಾಗಷ್ಟೇ ಹೇಳಿದೆ, ಅವಳು ಮರಿ ಹಾಕಿದ್ದಾಳೆ, ಸಿಂಗಲ್ ಬೇಬಿ. ಬನ್ನಿ ಒಳಗಡೆ ಹೆಂಗಿದೆ ಅಂತ ತೋರಿಸ್ತೇನೆ ನೋಡಿ. ದಿಸ್ ಈಸ್ ಔಟ್ಸೈಡ್ ಆಫ್ ದ ಕಂಟೈನರ್. ಇದು ಒಳಗೆ ಇರೋಕ್ಕೆ. ದಿಸ್ ಈಸ್ ಕಿಚನ್ ಏರಿಯಾ. ಇಲ್ಲಿ ಟೇಬಲ್ ಹಾಕ್ಕೊಂಡಿದ್ದೀನಿ ನಾನು ಕೂತ್ಕೊಂಡು ಏನಾದ್ರು ಮಾಡೋಕ್ಕೆ. ಆಮೇಲೆ ನೋಡಿ, ಫ್ರಿಜ್ ಇದೆ, ವಾಷಿಂಗ್ ಮಿಷಿನ್ ಇದೆ, ಎಲ್ಲ ಇದೆ. ಮತ್ತು ಒಳಗಡೆ ತೋರಿಸ್ತೀನಿ. ಒಳಗಡೆ ಡಬಲ್ ರೂಮ್ ಬರುತ್ತೆ. ಇದು ಬಂದು ಕಂಟೈನರ್ ರೆಡಿಮೇಡ್ ಹೌಸು, 3.5 lakhs ಆಗಿದೆ. ಇದು ಫಸ್ಟ್ ಇದು ರೂಮ್. ಮತ್ತು ಇದು ಒಳಗೆ ಒಂದು ಕಿಚನ್ ಕೊಟ್ಟಿದ್ದಾರೆ ಇನ್ಬಿಲ್ಟು.
ಪ್ರತಿಯೊಂದು ಸಮೇತನೂ ಅವರೇ ಮಾಡಿಕೊಡ್ತಾರೆ. ಆಮೇಲೆ ಇದು ಬಂದು ಸೆಕೆಂಡ್ ರೂಮ್. ಹಾಗೆ ಇದು ಬಂದು ಒಂದು ವಾಶ್ರೂಮ್ ಇದೆ, ಜೊತೆಗೆ ಒಂದು ವಾಶ್ರೂಮ್ ಕೊಟ್ಟಿದ್ದಾರೆ. ಹಾಗೂ ನಾನಿವಾಗ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಅವರ್ ಬೇಬಿ ಸಿಂಬಾ. ಐ ಕಾಲ್ ಹಿಮ್ ಬೇಬಿ ಸಿಂಬಾ. ಕಮ್ ಆನ್, ಲೆಟ್ಸ್ ಮೀಟ್ ಹಿಮ್. ಬೇಬಿ ಸಿಂಬಾ, there he is, my baby. Hi baby, hi baby, hi baby. Come on, come on, come on, come on my baby, come on. ಹೊರಗೆ ನೋಡಿದ್ರಲ್ಲ ಮಿಸ್ಟಿ ಮತ್ತು ಲಿಯೋ, ಅವರಿಬ್ಬರ ಮಗ ಇವನು. ಸಿಂಬಾ ಅಂತ ಹೆಸರಿಟ್ಟಿದ್ದೀನಿ ಸದ್ಯಕ್ಕೆ. ಈಸ್ ಫಾರ್ ಸೇಲ್. ತುಂಬ ಹೈಪರ್ ಆ್ಯಕ್ಟಿವ್. ಓ ಮೈ ಗಾಡ್, ಕ್ಯಾಮ್ರಾ ಕ್ಯಾಮ್ರಾ, ಏಯ್ ಏಯ್ ಕ್ಯಾಮ್ರಾ ಬಿಡೋ. ನೈಸ್ ನೈಸ್ ಒನ್. ಅರೆ ಯಾಕೋ ಸಿ, ತುಂಬ ಕ್ಯೂಟಾಗಿದ್ದಾನೆ. ಇವನ್ ಕಲರ್ ಬಂದು ಕ್ರೀಮ್ ರೆಟ್ರಿವರಲ್ಲಿ ಬರುತ್ತೆ. ಆಮೇಲೆ ಡಬಲ್ ಬೋನು, ಡಬಲ್ ಕೋಟು. ಆಮೇಲೆ ಈಸ್ ಡ್ಯಾಮ್ ಕ್ಯೂಟ್ ಆ್ಯಂಡ್ ಹೈಪರ್ ಆ್ಯಕ್ಟಿವ್ ಗೈಸ್. ಮತ್ತು ಬನ್ನಿ ನಾನು ತೋರಿಸ್ತೇನೆ. ನಾನು ಈಗಷ್ಟೇ ಹೇಳಿದೆ ನಮ್ಮ ನಾಯಿ ಟ್ರೈನ್ ಮಾಡಿದ್ದೀನಿ ನಾನು ತುಂಬ ಚೆನ್ನಾಗಿ ಅಂತ. ಆ್ಯಂಡ್ ಹೀಸ್ ಫಾರ್ ಸೇಲ್. ಇಫ್ ಯು ವಾಂಟ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಹೀಸ್ ಫಾರ್ ಸೇಲ್ ಗೈಸ್. ಹಾಗೂ ನಾ ತೋರಿಸ್ತೇನೆ ಈಗ ನಿಮಗೆ ನಮ್ಮ ಲಿಯೋ. ನಾನು ಹೇಳ್ದಾಗೆ ಈಸ್ ವೆಲ್ ಟ್ರೈನ್ಡ್. ಸೊ ಅವನಿಗೆ ಏನೇನು ಬರುತ್ತೆ ಮಾಡೋಕ್ಕೆ ನಾನು ಇವತ್ತು ತೋರಿಸ್ಕೊಡ್ತೀನಿ ನಿಮಗೆ. ಲಿಯೋ, ಟೇಕ್ ಲಿಯೋ. ದೇರ್ ಯು ಗೋ. ಓಕೆ, ಯು ಗಾಟ್ ಇಟ್. ಲಿಯೋ, ಸಿಟ್. ಗುಡ್ ಬಾಯ್, ಸಚ್ ಎ ಗುಡ್ ಬಾಯ್. ಲಿಯೋ, ಥ್ಯಾಂಕ್ಸ್ ಲಿಯೋ. ಗುಡ್ ಬಾಯ್. ಹೈ ಫೈ ಲಿಯೋ, ಹೈ ಫೈ ಲಿಯೋ. ಹೈ ಫೈ. Good boy. Sit. Good boy. Leo, spin. Good boy. Spin. Good boy. Sit. Good boy. Jump, Leo. Jump. Good boy. Back off. Sit, Leo. Good boy. And his special technique is this one. I love it. Take Leo. Nodi. Leo, 10 ನಿಮಿಷ ತನಕ ವೆಯ್ಟ್ ಮಾಡು ಮಗನೇ. 1 2 3 4 5 6 7 8 9 10 11 ಟಿಕ್. 10ಇಂದ ಜಾಸ್ತಿ ಹೊತ್ತು ಅವ್ನು ವೆಯ್ಟ್ ಮಾಡಲ್ಲ. ಅವನಿಗೆ ಗೊತ್ತು 10 ಇಸ್ ದ ನಂಬರ್. 10 ಬಂದಿದ ತಕ್ಷಣ ತಿನ್ನಬೇಕು ಅಂತ. ಆ್ಯಂಡ್ ಹೀ ಈಸ್ ವೆರಿ ವೆಲ್ ಟ್ರೈನ್ಡ್. ಇವಳು ಸ್ವಲ್ಪ ಟ್ರೈನ್ಡ್, ಇನ್ನು ಈಗ ಟ್ರೈನ್ ಮಾಡ್ತಾಯಿದ್ದೀನಿ. ಬಟ್ ಶಿ ಈಸ್ ದ ಮದರ್ನೋ. ನಾನು ಜಾಸ್ತಿ ಇವಳನ್ನ ಪ್ರೆಷರ್ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಹೀ ಈಸ್ ವೆಲ್ ಬಿಹೇವ್ಡ್. ಲಿಯೋ, ಜಂಪ್. ಲಿಯೋ, ಜಂಪ್. Leo. Good boy. Sit. Thanks. High five. Good boy. Sit. Leo, spin. Leo. Sit. Catch. He's a perfect catcher also. Nodi. Eshtu chikku pedigree. And this is how he catches. Go back. Sit. See his beauty. He's the father. She's the mother. And take Misty. ಅವನಿಗೆ ತುಂಬ ಜಾಸ್ತಿ ಕೊಟ್ಟಿದ್ದೀನಿ. ಸೊ ದಿಸ್ ಈಸ್ ಮೈ ಸ್ಟೈಲ್ ಆಫ್ ಲಿವಿಂಗ್ ಗೈಸ್. ಸೊ ಇಲ್ಲಿ ಈ ಫಾರ್ಮಲ್ಲಿ ನಾನು ಒಬ್ಬನೇ ಇರೋದು. ನನಗೆ ನಿಮ್ಮ ಸಪೋರ್ಟ್ ಬೇಕು. ಇನ್ನೂ ಸಪೋರ್ಟ್ ಮಾಡ್ತಾಯಿರಿ. ನಾನು ಇನ್ನೂ ತೋರಿಸ್ಕೊಡ್ತೇನೆ ನನ್ನ ಫಾರ್ಮು. ನಾನು ಇನ್ನು ಮುಂದೆ ಏನೇನು ಮಾಡ್ತೀನಿ. ಹಾಗೂ ನಾನು ಟ್ರಾವೆಲ್ ಮಾಡಬೇಕಂತ ಇದ್ದೀನಿ. ನಂದು ಅವೆಂಜರ್ 220ಲಿ. ಇಟ್ಸ್ 2007 ಮಾಡಲ್. ಕಾರು ಮತ್ತು ಬೈಕ್ ಎರಡೂ ಸೇಮ್ ಮಾಡಲ್ 2007. ಸೊ ನಾನು ಅಂದ್ಕೊಂಡಿದ್ದೀನಿ ಬೈಕಲ್ಲಿ ಟ್ರಾವೆಲ್ ಮಾಡಬೇಕು ಅಂತ. ಸೊ ನೆಕ್ಸ್ಟ್ ವೀಡಿಯೋಗೆ ಇಲ್ಲೇ ಒಂದು ಪಕ್ಕದಲ್ಲಿ ಒಂದು ಬೆಟ್ಟ ಇದೆ, ನಾವು ಅಲ್ಲಿಗೆ ಹೋಗೋಣ ಅಂತ ಇದ್ದೀನಿ. ಸೊ ಇದು ನನ್ನ ಮೊದಲನೇ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್, ಶೇರ್ ಎಲ್ಲ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಇನ್ನು ಮುಂದೆ ಹಿಂಗೆ ವೀಡಿಯೋಸ್ ಬರ್ತಾ ಇರುತ್ತೆ. ಎಂಜಾಯ್ ಮಾಡಿ.